ಕೈಗಾರಿಕೆ ಪ್ರದೇಶಕ್ಕೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಯದರೂರು ಗ್ರಾಮದ ಬಳಿ 1270 ಎಕರೆ ಜಮೀನಿಗೆ ಸರ್ಕಾರ ಈಗಾಗಲೇ ಅನುಮೋದನೆ ನೀಡಿರುವ ಸ್ಥಳದಲ್ಲಿ ಯಾವುದೇ ಜಮೀನು ರಿಜಿಸ್ಟರ್ ಮಾಡದಂತೆ ಹಾಗೂ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಆ ಜಮೀನಿನ ಪ್ರಕ್ರಿಯೆ ಸಂಪೂರ್ಣ ತಡೆ ಹಿಡಿದು ಕೈಗಾರಿಕೆ ಪ್ರದೇಶಕ್ಕೆ ಮೀಸಲಿಟ್ಟ ಜಾಗವೆಂದು ಸರ್ಕಾರದಿಂದ ತಾಲೂಕು ದಂಡಾಧಿಕಾರಿಗಳಿಗೆ ಸೂಚನೆ ಬಂದಿದೆ ಎಂದು ಆರೋಪಿಸಿ ರೈತರು ಪಟ್ಟಣದ ವೆಂಕಟೇಗೌಡ ಕಲ್ಯಾಣ ಮಂಟಪದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ್ರು. ಇಷ್ಟು ಮಾತ್ರ ಅದಕ್ಕೆ ಸೇರ್ಕೊಳ್ತದೆ, ಅದೊಂದು ಮ್ಯಾಪ್ ಇದೆ, ಎಸಿ ಆಫೀಸಲ್ಲಿ ಅದೊಂದು ಮ್ಯಾಪ್ ಇದೆ, ಅದನ್ನ ಮಾಡಿ ಕೊಡಿ. ಅದನ್ನ ಯಾರಿಗೆ ನೀವು ಅದನ್ನ ಕೊಡಿ. ಎಲ್ಲ ಹಳ್ಳಿಗಳು ಕೂಡ 2 ಕಿಲೋಮೀಟರ್ ದೂರ ಡಿಸ್ಟೆನ್ಸ್ ಇದೆ, ಏನು ಹಳ್ಳಿಗೆ ತೊಂದರೆ ಆಗೋದಿಲ್ಲ. ನೀವೇನು ಊರ್ನಾಗ ಆಡಾಡ್ತೀರಾ, ಊರ್ನಾಗ ಓಡ್ಸಕ್ ಹೋಗಿದ್ದೀರಾ ನೀವು? ಅರ್ಧ ಊರು ಹೋಗುತ್ತೆ ಅದರಲ್ಲಿ. ಈಗ ನೀವು ಕೊಟ್ಟಿರೋ ನಕ್ಷತ್ರದಲ್ಲಿ ಊರು ಚಿಡ್ಪಿ ಚಿಟ್ಟಮ್ಮಪ್ಪ ಅಂತ ಹೇಳ್ತಾರೆ. ಅದು ಹೆಂಗೆ ಇದೆ? ಹೌದು, ತೋಟಗಳಲ್ಲಿ ಒಂದು 1/2-3 ಕಿಲೋಮೀಟರ್ ಮನೆಗೆ ಕಟ್ಕೊಂಡು ಸಂಸಾರ ಮಾಡ್ತಾರೆ. ಈಗ ಯಾವುದೇ ಕಾರಣಕ್ಕೂ ನಾವು ಕೈಗಾರಿಕಾ ಪ್ರದೇಶಕ್ಕೆ ಜಮೀನು ಬಿಟ್ಟುಕೊಡುವುದಿಲ್ಲ. ನಮಗಿರುವಂತಹ ಜಮೀನುಗಳಲ್ಲಿ ವ್ಯವಸಾಯ ಮಾಡಿಕೊಂಡು ಕುಟುಂಬಗಳನ್ನು ನಿರ್ವಹಣೆ ಮಾಡುತ್ತಿದ್ದೇವೆ. ನಮಗೆ ಇರುವಂತಹ ಅಲ್ಪ ಸ್ವಲ್ಪ ಜಮೀನುಗಳಲ್ಲಿ ಮನೆ ಗುಡಿಸಲುಗಳನ್ನು ಕಟ್ಟಿಕೊಂಡಿದ್ದೇವೆ. ಅಲ್ಲಿರ್ತಕ್ಕಂಥ ಎಸಿ, ಅಲ್ಲಿ ಹೂವು ಕೆಡ್ದಾಗ ಮಾಡುವಂತ ಎಸಿ ಪ್ಲಾಂಟು ಮತ್ತೆ ಪಾಲಿ ಹೌಸ್ ಎಲ್ಲ ಹಾಕೊಂಡು ಮಾಡ್ತಾ ಇದ್ದೀವಿ. ಅಲ್ಲಿ ನಾವು ಇರ್ಲಿಕ್ಕೆ ವಾಸ ಮಾಡ್ಲಿಕ್ಕೆ ಹೋದಾಗ ಬಂದಾಗ ಒಂದು ಮನೆ ಕಟ್ಟಿದ್ದೀವಿ. ಈ ತರ ಹಲವಾರು ರೈತರು ಅನ್ಮೇಗೌಡ ಮಾಡಿದ್ದಾರೆ, ಎಫ್ಎಒ ಮಾಡಿ ಅಲ್ಲೊಂದು ಸಂಸ್ಥೆ ನಡೀತಾ ಇದೆ, ರೈತ ಉತ್ಪಾದಕ. ಇನ್ನು ಇದರಿಂದ ಈ ಕಡೆಗೆ ಇನ್ನೂ ಕೆಲವರು ಮನೇಲಿ ಕಟ್ಕೊಂಡಿದ್ದಾರೆ. ನಿಮ್ಗೆ ಯಾಕೆ ನಮ್ಗೆಲ್ಲ ಹಾಕಿ ಕಟ್ಕೊಡಕ್ ಬರ್ತೀರ ನೀವು? ಇದು ಅವಶ್ಯಕತೆ ಇದೆಯಾ? ವೈಯಕ್ತಿಕ ವಿಚಾರ ನಿನಗೆ, ನೀನು ಆ ಹೋಬಳಿ ಮನುಷ್ಯ ಆಗಿ ನಿನಗೆ ರಾಜಕೀಯವಾಗಿ ಅಲ್ಲಿ ಹೋಗಿಲ್ಲ. ಒಂದು ಎಲೆಕ್ಷನ್ಗೆ ಹೋಗಿದ್ರೆ ನೀನು ಮಾತಾಡೋಣ ಒಪ್ಕೊಳ್ತೀನಿ. ನಮ್ಮನ್ನು ಬೀದಿಗೆ ತರುವ ಕೆಲಸವನ್ನು ಮಾಡಬೇಡಿ. ಒಂದು ವೇಳೆ ಕೈಗಾರಿಕಾ ಪ್ರದೇಶ ಬೇಕೇ ಬೇಕು ಅಂದರೆ ರೈಲ್ವೆ ಕೋಚ್ ಫ್ಯಾಕ್ಟರಿಗೆ ಎಂದು ಮೀಸಲಿಟ್ಟಿದ್ದಂತಹ ಜಾಗದಲ್ಲಿ ರೈಲ್ವೆ ಕೋಚ್ ಫ್ಯಾಕ್ಟರಿ ಬರದೆ ನಿಂತು ಹೋದಂತಹ ಜಾಗದಲ್ಲಿ ಕೈಗಾರಿಕಾ ಪ್ರದೇಶವನ್ನು ಮಾಡಬಹುದು. ರೈತರಿಗೆ ತೊಂದರೆ ಮಾಡುವಂತಹ ಕೆಲಸವನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಒಂದು ವೇಳೆ ಅದೇ ರೀತಿ ಏನಾದರೂ ಮಾಡಲು ಮುಂದಾದ್ರೆ ಹೋರಾಟ ಮಾಡಬೇಕಾಗುತ್ತದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮಗೆ ಮೋಸ ಆಗುತ್ತೆ, ನಮ್ಮ ಹಣ ಕಮಿಷನ್ ಏಜೆಂಟ್ ಜೋಡಿಸಿರುತ್ತೆ, ನಮ್ಗೆ ಒನ್ ಟೈಮ್ ದುಡ್ಡು ಬರೋದಿಲ್ಲ, ನಾವ್ ಎಲ್ಲಿ ಜಮೀನು ತಗೊಳಕ್ ಆಗೋದಿಲ್ಲ. ಇಲ್ಲಿ ಕಳ್ಕೊಂಡ್ರೆ ನಾವು ಲೇಬರ್ ಆಗ್ಬೇಕಾಗ್ತದೆ. ಉದ್ಯೋಗ ಸೃಷ್ಟಿ ಮಾಡಿ, ಎಲ್ಲಿಂದ ಉದ್ಯೋಗ ಸೃಷ್ಟಿ ಮಾಡೋದು ನೀವು? ಈಗ ನಮ್ಮ ಮಕ್ಕಳ ಉದ್ಯೋಗ ಸೃಷ್ಟಿ ಮಾಡ್ತಾ ಇದಾರ ಇದರಲ್ಲಿ, ಎಲ್ಲಿ ನರಸಾಪುರದಲ್ಲಿ ಅವ್ರು ಕೊಟ್ಟಿ ತಗೊಂಡು ಬರ್ತಾ ಇದಾರೆ. ಅವ್ರಿಗಿಂತ ಕೂಲಿ ಮಾಡೋದು ಫೀಲ್ಡ್ ಅಲ್ಲಿ ಕೂಲಿ ಮಾಡ್ತಾ ಇದಾರಲ್ಲ, ಕೃಷಿಕ ಅವ್ನು ದುಡ್ಡು ಜಾಸ್ತಿ ಸಂಪಾದನೆ ಮಾಡ್ತಾರೆ. ಏನು ಕೊಡೋದು 15,000, ನಾವು ಕೊಡುತ್ತೆ ದಿನ 1,000 ರೂಪಾಯಿ 800 ರೂಪಾಯಿ ಸೇರ್ಕೊಂಡ್ರೆ ನಮ್ದು ಇಲ್ಲಿ 25,000 ಆಗ್ತದೆ. ಬೇಕಾದ್ರೆ ನಿಮ್ದು ತಿಳ್ಕೊಳ್ಳಿ. ರಾತ್ರಿ ಕೆಲಸ ಮಾಡ್ಬೇಕು, ಹಗಲು ಕೆಲಸ ಮಾಡ್ಬೇಕು, ಅವ್ರು ಹೇಳ್ದಂಗೆ ಕೇಳ್ಬೇಕು. ಇವ್ರ ಮೇಲೆ ಮ್ಯಾನೇಜರ್ಸ್ ಬರೋದು ಯಾರು? ಹೊರಗಡೆಯಿಂದ ಡಿಗ್ರಿ ಹೋಲ್ಡರ್ಸ್. ಅವರು ಇವರಿಗೆ ಮ್ಯಾನೇಜರ್ಸ್, ಕಂಪ್ನಿ ಹೋಲ್ಡರ್ಗೆ ನಾನು ಫ್ಯಾಕ್ಟ್ರಿ ನಾನು 4 ಜನ ಇಟ್ಕೊಂಡಿರ್ತೀನಿ, ಅವ್ರಿಗೆ ಡಬಲ್ ಪೇಮೆಂಟ್, ಟ್ರಿಬಲ್ ಪೇಮೆಂಟ್ ಕೊಟ್ಟು ಅವನು ಈ ಲೇಬರ್ಸ್ ಇಟ್ಕೊಂಡು ಅವ್ನು ಕೆಲಸ ಮಾಡ್ಸೋದು, ಅವ್ನ ಫ್ಯಾಕ್ಟ್ರಿನ ದುಡಿಸ್ಕೊಳ್ಳೋದು. ಅವನಿಗೆ ಅಲ್ಲಿ ಉತ್ಪಾದನೆ ಚೆನ್ನಾಗಿ ಮಾರ್ಕೆಟಿಂಗ್ ಸಿಕ್ಕಿದ್ರೆ ಅಲ್ಲಿ ಊರ್ತಾನೆ, ಇಲ್ಲ ಅಂದ್ರೆ ಶೆಡ್ ಅಲ್ಲಿ ಕಿತ್ಕೊಂಡು ಇನ್ನೊಂದ್ ಕಡೆ ಹೋಗ್ತಾರೆ. ಸರ್ಕಾರದ ಒಂದು ವತಿಯಿಂದ ಬರ್ತಕ್ಕಂಥ ಕಾರ್ಖಾನೆ ಅಲ್ಲ, ಇಂಡಸ್ಟ್ರಿ ಅಲ್ಲ. ಪ್ರೈವೇಟ್ನವ್ರಿಗೆ ಇವರು ರೈತರಿಂದ ಜಮೀನು ತೆಗೆದು ಲೇಔಟ್ ಮಾಡಿ, ಲೇಔಟ್ ಅನ್ನ ಯಾರಾದ್ರೂ ಬರುವಂತ ಮಾರವಾಡಿಗಳಿಗೆ ಅಥವಾ ಬೇರೆ ಬೇರೆ ಹೊರಗಡೆವರೆಗೆ ಯಾರಾದ್ರೂ ಏನಾದ್ರೂ ಅವ್ರು ಇದಕ್ಕೆ ಇಂಡಸ್ಟ್ರಿ ನಡ್ಸ್ಕೊಳ್ಳೋದೆ ಅವ್ರಿಗೆ ಜಮೀನು ಮಾರುವಂತ ಒಂದು ಪದ್ಧತಿ ಅದು. ಸೊ ಅವ್ರ ಹತ್ರ, ರೈತರ ಹತ್ರ ಈಗೇನು ವ್ಯಾಲ್ಯೂ ಇದೆ ಆ ವ್ಯಾಲ್ಯೂನ ಈಗ ತಗೊಳ್ಳೋದು, ಮತ್ತೆ ಅದಕ್ಕೆ 4ರಷ್ಟು 10ರಷ್ಟು ವ್ಯಾಲ್ಯೂಗೆ ಮತ್ತೆ ಡೆವಲಪ್ಮೆಂಟ್ ಮಾಡಿ ಬೇರೆಯವ್ರಿಗೆ ಮಾರಿ ಅವ್ರು ತಂದು ಮಾಡುವಂಥ ಕೆಲಸಕ್ಕೆ ಕೈ ಹಾಕೋದು. ಆದ್ರೆ ರೈತರಿಗೆ ಎಲ್ಲಿ ಕೂಡ ವಿಷಯ ಮುಟ್ಟಿಸಿಲ್ಲ. ರೈತರೆಲ್ಲ ಸೇರಿ ಚರ್ಚೆ ಮಾಡಿದಾಗ ಏನಾಗ್ತದೆ ಅಂತಂದ್ರೆ, ರೈತರು ಇಲ್ಲ 1/2 ಎಕರೆ ಇದೆ, 3/4 ಎಕರೆ ಇದೆ, 1 ಎಕರೆ ಇದೆ, 4 ಎಕರೆ ಇದೆ, 5 ಎಕರೆ ಇದೆ, ಇಂಥವ್ರಿಗೆ ಬಹಳ ಕಷ್ಟ ಆಗ್ತದೆ. ನಾವು ಅದನ್ನ 100 ವರ್ಷಗಳಿಂದ ಜೀವನ ಮಾಡ್ಕೊಂಡು ಬಂದಿದ್ದೀವಿ. ಸೊ ನಾವು ಇದನ್ನ ಬಿಟ್ಟರೆ ನಮ್ಮ ಊರಿನ ಕೂಡ ಅರ್ಧ ಸೇರಿಸ್ಬಿಟ್ಟಿದ್ದಾರೆ. ನಾವು ಎಲ್ಲಿಗೆ ಹೋಗ್ಬೇಕು? ನಮಗೆ ಬೇರೆ ಆಸ್ತಿ ಏನೇ ಇಲ್ವಲ್ಲ, ನಾವು ಈ ಊರೇ ಬಿಡ್ಬೇಕಾಗುತ್ತಲ್ಲ ಅನ್ನೋದು ಒಂದು ಪ್ರಶ್ನೆ ಆಯಿತು. ಸೊ ಅದಕ್ಕೆ ನಾವೊಂದು ಪೂರ್ವಭಾವಿ ಸಭೆ ಕರೆದು, ಏನಪ್ಪ ನಿಮ್ಮ ಅಭಿಪ್ರಾಯ ಏನು ಅಂತಂದ್ರೆ, ಬೇಡ ಅಂತ ಬಹಳಷ್ಟು ಜನ ನಮಗೆಲ್ಲ ಅಲ್ಲಿ ಹೇಳುದು, ಬೇಡ ಯಾವುದೇ ಕಾರಣಕ್ಕೆ ಕೊಡೋದು ಬೇಡ ಸರ್, ಅವ್ರು ಕೊಟ್ಟಿದ್ದು ದುಡ್ಡು ಇವತ್ತು ಇರ್ತದೆ. ಅಥವಾ ಅವರು ಇಲ್ಲಿನ ಮಾಹಿತಿ ತಿಳ್ಕೊಂಡ್ರೆ, ಡಿಪಾರ್ಟ್ಮೆಂಟ್ ಮಾಹಿತಿ ತಿಳ್ಕೊಂಡ್ರೆ ಏನು ಅಲ್ಲಿ ಕೊಡ್ತಾರೆ 20 ಲಕ್ಷ 30 ಲಕ್ಷ 40 ಲಕ್ಷ ಒನ್ ಟೈಮ್ ಕೊಡೋದಲ್ಲ. ಸೊ ಏನು ಅವ್ರ ಹತ್ರ ಒಂದು 5-10 ಲಕ್ಷ ಅವ್ರ ಅಡ್ವಾನ್ಸ್ ತಗೊಂಡು ಇವ್ರ ಹತ್ರ ಸಿಗ್ನೇಚರ್ಸ್ ಅಲ್ಲಿ ತಗೊಂಡ್ಬಿಟ್ಟು ಎಲ್ಲ ತಗೊಂಡ್ಬಿಟ್ಟು ಅಲ್ಲಿ ಪಾಣಿಗೆ ಡಿಲೀಟ್ ಮಾಡ್ಬಿಡ್ತಾರೆ.
ಈ ಹೋಲ್ಡಿಂಗ್ ಏನು ಇರೋದಿಲ್ಲ ಇದರಲ್ಲಿ, ರೆವಿನ್ಯೂ ಹೋಲ್ಡಿಂಗ್ ರೈತರದ್ದು ಏನು ಇರೋದಿಲ್ಲ. ಆಮೇಲೆ ಎಲ್ಲಿವರೆಗೂ ಕೂಡ ಅದನ್ನು ಅಡ ಇಡೋಕ್ಕಾಗೋದಿಲ್ಲ, ಅದನ್ನು ಬೋಗಿ ಇಡೋಕ್ಕಾಗೋದಿಲ್ಲ, ಒಂದು ಲೋನ್ ತಗೊಳ್ಳೋಕ್ಕಾಗೋದಿಲ್ಲ, ಯಾವುದಕ್ಕೂ ಅವರಿಗೆ ಪಾಡಿ ಸಿಗೋದಿಲ್ಲ. ಸರ್ಕಾರ ಏನು ಕೈಗಾರಿಕಾ ಅಭಿವೃದ್ಧಿ ಪ್ರದೇಶ ಅಂತ ಬರ್ತಾ ಇರ್ತದೆ. ಅನಂತರ 5 ವರ್ಷ 6 ವರ್ಷ ಡೆವಲಪ್ಮೆಂಟ್ ಮಾಡಿ ಅವರಿಗೆ ಸ್ವಲ್ಪ ಸ್ವಲ್ಪ ದುಡ್ಡು ಇವ್ರು ಕೊಡೋದು. ಈಗ ಏನು ಫಸ್ಟ್ ಒಂದು 5-10 ಲಕ್ಷ ಕೊಡ್ತಾರೆ, ಅದೊಂದು ವರ್ಷದಲ್ಲಿ ಇವ್ರು ಕಟ್ ಮಾಡಕ್ಕಿರ್ತಾನೆ. ಇನ್ನೊಂದು ವರ್ಷದಲ್ಲಿ ಹೋಗಿ ಅಲ್ಲಿ ಬಿಲ್ ಕೇಳೋಕೆ ಹೋದ್ರೆ ಅಲ್ಲಿ ಕೂತಿರೋರು ಎಲ್ಲಾನು ಕೂಡ ಕಮಿಷನ್ ಏಜೆಂಟ್ಗಳು. ಅವ್ರಿಗೆ ಯಾರು ತಗೊಂಡೋಗಿ ದುಡ್ಡು ಕೊಟ್ರೆ ಇಲ್ಲೊಬ್ಬ ಏಜೆಂಟ್ ರೆಡಿ ಮಾಡ್ಕೊಂಡು ಆ ಏಜೆಂಟ್ ಮುಖಾಂತರ ಹೋಗ್ಬೇಕು. ಅಲ್ಲಿ ಹೋಗ್ಬಿಟ್ಟು ಯಾರು 20% ಕೊಟ್ರೆ ಅವ್ರ ಬಿಲ್ ಮತ್ತೆ ರೆಡಿ ಆಗೋದು. ಆಗ್ಲೂ ಕೂಡ ಪಾರ್ಟ್ ಪೇಮೆಂಟ್ ಕೊಡೋದು, ಪೂರ್ತಿ ಪೇಮೆಂಟ್ ಕೊಡೋದಿಲ್ಲ ಅವರು. ಅದಂತಂದು ಒಂದು 6 ತಿಂಗಳು ಖರ್ಚಾದ್ಮೇಲೆ ಮತ್ತೆ ಕಮಿಷನ್ ಇನ್ನೊಬ್ಬರು ಹಿಡ್ಕೊಂಡು ಮತ್ತೆ ಅವ್ರಿಗೆ ಏನಾದ್ರು ಕಮಿಷನ್ ಕೊಟ್ಟು ಮತ್ತೆ ಕರ್ಕೊಂಡು ಹೋಗ್ಬೇಕು. ಅವನ್ ಅದೇ ದಂಧ. ಈ ಕಮಿಷನ್ ಒಪ್ಪಂದ ಇಲ್ಲಿ ಯಾರು ಮಾಡ್ಕೊಳ್ತಾನೆ ಅವನ್ ಅದೇ ಒಪ್ಪಂದ ದಂಧ. ಅಲ್ಲಿ ಹೋಗ್ಬಿಟ್ಟು 16 ಜನ ಕರ್ಕೊಂಡು ಹೋಗೋದು, ಬಿಲ್ ಮಾಡಿಸೋದು, ಅಲ್ಲಿ ಅವ್ರಿಗೆ ಹೇಳೋದು ಇಷ್ಟು ತಗೊಳ್ಳಿ ಅಂತ. ಈ ದಂಧೆನಲ್ಲಿ ರೈತರು ಸರ್ವನಾಶ ಆಗೋದು ಖಚಿತ ಅಂತ ಮಾಹಿತಿ ಸಿಕ್ಕಾದ್ಮೇಲೆ ಎಲ್ಲಾ ರೈತರು ಹೋಗ್ಬಿಡಿ ಇದನ್ನ ಕೊಡೋದು ಬೇಡ. ಅವ್ರಿಗೆ ಏನ್ ಈಗ ಕೊಡ್ತಾರೆ ವ್ಯಾಲ್ಯೂ, ಅದು 2x ವ್ಯಾಲ್ಯೂ ಇವತ್ತೇ ಮಾರ್ಕೆಟ್ ವ್ಯಾಲ್ಯೂ ಇದೆ ಅಲ್ಲಿ. ಬೇಕಾದ್ರೆ ನಾವು ಮಾರ್ಬೇಕಂತಂದ್ರೆ ನಾವು ಇವತ್ತೇ ಮಾರ್ಕೊಂಡ್ರೆ ನಮ್ಗೆ ದುಡ್ಡು ಸಿಗ್ತದೆ, ಒನ್ ಟೈಮ್ ದುಡ್ಡು ಸಿಗ್ತದೆ, ನಾವೇನೋ ಆಲ್ಟರ್ನೇಟಿವ್ ಬೇರೆ ಮಾಡ್ಕೋಬಹುದು. ಇಲ್ಲ ಬೇಡ 2 ಎಕರೆ ಇದೆ ಅಂತಾನೆ ನಮ್ಮ ಮನೇಲಿ ಮದುವೆನೋ ಮಂಜುನೋ ಇನ್ನೂ ಏನಿದೆ ಅರ್ಧ ಎಕರೆ ಮಾರ್ಕೊಳ್ತೀವಿ, 1.5 ಎಕರೆ ನಮ್ಗೆ ಹೋಲ್ಡಿಂಗ್ ಇರ್ತದೆ, ನಾವು ಇಲ್ಲಿ ನೆಲೆ ಮುರಿತೀವಿ, ನಮ್ಗೆ ಇದು ಕೊಡೋದು ಬೇಡ ಅನ್ನೋ ತೀರ್ಮಾನಕ್ಕೆ ಬಹಳಷ್ಟು ಜನ ರೈತರು ಬಂದಿದ್ದಾರೆ.